ಇಸ್ಪೀಟು, ರೇಸು, ಜೂಜು, ಮಟ್ಕ ಇದನ್ನೆಲ್ಲ ಆಡ್ತಾ ನಿಮ್ಮ ಹತ್ರ ಇರೋ ಎಲ್ಲ ದುಡ್ಡನ್ನು ಕಳ್ಕೊಳ್ತಾ ಇದ್ದೀರಾ. ಇಷ್ಟೆಲ್ಲ ಆದಮೇಲೂ ಯಾಕೆ ತಾನೇ ಇದನ್ನು ಆಡಬೇಕು? ಈ ಆಟ ಆಡೋದ್ರಿಂದ ಎಲ್ಲನೂ ಕಳ್ಕೊತೀವಿ ಅಂದಮೇಲೆ ಸುಮ್ಮನೆ ಆಗಿಬಿಡಬೇಕು. ಎಷ್ಟೋ ಜನ ಈಗಲೂ ಅಂದ್ಕೋತಾರೆ, ಒಂದು ಅಥವಾ ಎರಡು ಆಟನ ಗೆದ್ದು ಕಳ್ಕೊಂಡಿರೋದನ್ನೆಲ್ಲ ಪಡ್ಕೊಂಡು ಇನ್ನು ಯಾವತ್ತೂ ಇಸ್ಪೀಟೆಲ್ಲನ ಮುಟ್ಟೋದಿಲ್ಲ ಅಂತ ಆಣೆ ಪ್ರಮಾಣ ಎಲ್ಲನೂ ಮಾಡ್ತಾರೆ. ಎಲ್ಲ ಜೂಜನ್ನು ಬಿಟ್ಬಿಡ್ಬೇಕು ಅಂತ ಅನ್ಕೋತಾರೆ, ಆದರೆ ತಿರ್ಗಾ ಸೋಲ್ತಾರೆ. ಇಸ್ಪೀಟ್ ಆಡೋಕ್ಕೋಸ್ಕರ ಜೂಜ್ ಆಡೋಕ್ಕೋಸ್ಕರ ಮತ್ತೆ ಸಾಲ ಮಾಡ್ತಾನೆ ಇರ್ತಾರೆ, ಆದರೆ ಅದು ಹೊರೆನೇ ಆಗ್ತಾ ಇರುತ್ತೆ, ಇಸ್ಪೀಟ್ ಮಾತ್ರ ಗೆಲ್ತಾ ಇರೋದಿಲ್ಲ. ಇಂತಹ ಸಮಯದಲ್ಲಿ ಒಂದು ಬಾರಿ ಒಂದೇ ಒಂದು ಪ್ರತಿಜ್ಞೆ ಮಾಡಬೇಕು. ಇದುವರೆಗೂ ಎಷ್ಟು ದುಡ್ಡು ಕಳ್ಕೊಂಡಿದ್ದೀರೋ ಅಷ್ಟು ದುಡ್ಡು ಹಿಂದಕ್ಕೆ ಬಂದರೆ ನಾನು ಇಸ್ಪೀಟ್ ಆಡೋದನ್ನು ಬಿಟ್ಬಿಡ್ತೀನಿ ಅಂತ ನೀವು ಒಂದೇ ಒಂದು ಸಂಕಲ್ಪ ಮಾಡಬೇಕು. ಯಾರಿಗೆ ಸಂಕಲ್ಪ ಮಾಡಬೇಕು, ಯಾವ ವಸ್ತುವನ್ನು ಇಟ್ಕೊಂಡು ಸಂಕಲ್ಪ ಮಾಡಬೇಕು, ಮತ್ತು ದುಡ್ಡಿನ ಸಮಸ್ಯೆಗಳು ಇಸ್ಪೀಟಿಂದ ಕಳ್ಕೊಂಡಿದ್ದನ್ನೆಲ್ಲ ಹೇಗೆ ಪಡ್ಕೊಳ್ಬಹುದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಸಮಸ್ಯೆ, ಕಷ್ಟ, ದುಃಖ ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಗುರುಗಳು ಹೇಳುವಂತಹ ಈ ಒಂದು ಪರಿಹಾರ ಬಡವನನ್ನು ಕೂಡ ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುತ್ತದೆ. ಇವತ್ತು ಕೋಟ್ಯಾಧಿಪತಿಗಳು ಗುರುಗಳ ಮನೆಗೆ ಬಂದು ಭವಿಷ್ಯವನ್ನು ಕೇಳ್ಕೊಂಡು ಹೋಗ್ತಾರೆ ಅಂತಂದರೆ ಅವರಿಗೆ ಗುರುಗಳು ಕೊಟ್ಟಿರುವಂತಹ ಪರಿಹಾರಗಳೇ ಇದಕ್ಕೆ ಕಾರಣವಾಗಿರುತ್ತೆ. ಹಿಂದೆ ಮಹಾಲಕ್ಷ್ಮಿ ಭೂಲೋಕಕ್ಕೆ ಬಂದು ಪ್ರತ್ಯಕ್ಷವಾದಾಗ ತಾಯಿ ಕಾಲಿಟ್ಟಂತಹ ಮಣ್ಣಿನಲ್ಲಿ ಬೆಳೆದಂತಹ ಈ ಒಂದು ಗಿಡದ ಬೇರನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಬೇಕು. ಈ ಬೇರಿನಲ್ಲಿ ಅಪರೂಪವಾದ ಧನಾಕರ್ಷಣ ಶಕ್ತಿ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಆಗುತ್ತದೆ. ಈ ಬೇರಿನ 1-3 ಇಂಚು ಭಾಗವನ್ನು ಕತ್ತರಿಸಿಕೊಂಡು ಅದನ್ನು ನಿಮ್ಮ ಮನೆ ದೇವರ ಮುಂದೆ ಸಂಕಲ್ಪ ಮಾಡಬೇಕು. ಇದುವರೆಗೂ ವಂಶ ಪಾರಂಪರಿಕವಾಗಿ ಇಸ್ಪೀಟನ್ನೇ ಜೂಜನ್ನೇ ಆಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದ ನಮಗೆ ಈಗ ಇದ್ದಕ್ಕಿದ್ದಂತೆ ದುಡ್ಡು ಕಳ್ಕೊತಾ ಇದ್ದೀವಿ. 1 ರೂಪಾಯಿನೂ ದುಡ್ಡು ನಿಲ್ತಾ ಇಲ್ಲ, ಎಲ್ಲ ದುಡ್ಡು ಕಳೆದೋಗ್ಬಿಟ್ಟಿದೆ. ಈ ದುಡ್ಡನ್ನು ಮತ್ತೆ ಮರಳಿ ಪಡ್ಕೊಂಡು ಇನ್ನು ಯಾವತ್ತೂ ಇಸ್ಪೀಟ್ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ದಯವಿಟ್ಟು ನಾನು ಕಳ್ಕೊಂಡಿರೋ ದುಡ್ಡೆಲ್ಲ ಮರಳಿ ಬರುವ ಹಾಗೆ ಮಾಡು ಅಂತ ಹೇಳಿ ಆ ಒಂದು ಬೇರನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನೀವು ಯಾವುದೇ ಕೆಲಸ ಮಾಡಿ, ಇಸ್ಪೀಟ್ ಆಡಿ ಅಂತ ನಾವು ಹೇಳೋಕ್ಕಾಗಲ್ಲ, ತಪ್ಪಾಗಿ ಹೋಗುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಯಶಸ್ವಿ ಆಗುತ್ತೆ. ಅದೇ ರೀತಿ ಇದು ಕೂಡ ಕಳ್ಕೊಂಡಿರೋ ದುಡ್ಡೆಲ್ಲ ಮರಳಿ ಸಿಗುತ್ತೆ. ಇನ್ನು ಯಾವತ್ತೂ ಇಂತಹ ಕೆಟ್ಟ ಚಟಗಳನ್ನು ಆಡಬೇಡಿ. ಇಸ್ಪೀಟಿನಿಂದ, ಜೂಜಿನಿಂದ ಸರ್ವನಾಶವಾಗುತ್ತೆ ಹೊರತು ಯಾವತ್ತೂ ಯಾರೂ ಇದರಿಂದ ಉದ್ಧಾರ ಆಗಿಲ್ಲ. ಏನಾದರೂ ಕಷ್ಟ ಇದ್ದಾಗ, ಸಮಸ್ಯೆಗಳು ಬಂದಾಗ ಈ ತಕ್ಷಣ ಪ್ರಧಾನ ತಾಂತ್ರಿಕ್ ಕಾಳಿಂಗರಾವ್ ಗುರುಗಳಿಗೆ ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಅದ್ಭುತವಾಗಿ ನೀಡುತ್ತಾರೆ.